Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಲೋಕಸಭಾ ಚುನಾವಣೆಯ ಅಂತಿಮ ಹಂತದ ಪ್ರಚಾರದಲ್ಲಿ ನಾಯಕರು ಫಲಿತಾಂಶದ ಭವಿಷ್ಯ ಹೇಳ್ತಿದ್ದಾರೆ. ಜೂನ್ 4ಕ್ಕೆ ಇಂಡಿಯಾ ಮೈತ್ರಿ ಸರ್ಕಾರವೇ ಜಾರಿಗೆ ಬರೋದು ಫಿಕ್ಸ್ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. एससी, एसटी, ओबीसी और अति पिछड़े भाई बहनों को, क्योंकि इनको अंधेरे में रख करके ये लोग लूट चला रहे हैं. India Alliance is going to form the government. ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೇವಲ 5 ದಿನಗಳಷ್ಟೇ ಬಾಕಿ ಇದೆ. ಇಡೀ ದೇಶದ ಜನರ ಚಿತ್ತ ಫಲಿತಾಂಶದತ್ತ ನೆಟ್ಟಿದೆ. ಜೂನ್ 4ರ ಫಲಿತಾಂಶ ಭಾರಿ ಕುತೂಹಲವನ್ನೇ ಹುಟ್ಟಿಸಿದೆ. ಈ ಮಧ್ಯೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ನುಡಿದಿರುವ ಭವಿಷ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಆಪ್ಕಿ ಪಾರ್ 400 ಪಾರ್ ಅಂದಿರುವ ಎನ್ಡಿಎಗೆ ಶಾಕ್ ಕೊಟ್ಟಂತಾಗಿದೆ. ಫಲಿತಾಂಶಕ್ಕೂ ಮುನ್ನವೇ ಸರ್ಕಾರ ರಚಿಸೋ ಭರವಸೆ. ಇಂಡಿಯಾ ಒಕ್ಕೂಟವೇ ಸರ್ಕಾರ ರಚನೆ ಮಾಡುತ್ತೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭವಿಷ್ಯ. ಈ ಬಾರಿ ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟವೇ ಸರ್ಕಾರ ರಚನೆ ಮಾಡೇ ಮಾಡುತ್ತೆ ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅಚಲ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ನಂಬರ್ ಹೇಳೋದಕ್ಕೆ ಜ್ಯೋತಿಷಿನೂ ಅಲ್ಲ, ಆದ್ರೆ ಈ ಬಾರಿ ಇಂಡಿಯಾ ಒಕ್ಕೂಟವೇ ಸರ್ಕಾರ ರಚನೆ ಮಾಡುತ್ತೆ. ಜೂನ್ 9ರಂದು ಕೆಂಪುಕೋಟೆಯಲ್ಲಿ ಕಾಂಗ್ರೆಸ್ ತ್ರಿವರ್ಣ ಧ್ವಜ ರಾರಾಜಿಸಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. मैं नंबर तो नहीं कह सकता हूँ, मगर एक बात साफ कह सकता हूँ कि हम सरकार बना रहे. इंडिया अलायंस इज गोइंग टू फॉर्म द गवर्नमेंट. मेरे ख्याल से अच्छा दिन 9 तारीख है. जून 9 तारीख लाल किले में तिरंगा झंडा कांग्रेस पार्टी लहराएंगे. ಮತ್ತೊಂದೆಡೆ ಜೂನ್ 1ರಂದು ಕೊನೆ ಹಂತದ ಚುನಾವಣೆ ಮುಗಿಯಲಿದೆ. ಈ ನಡುವೆ ಅಖಾಡದಲ್ಲಿ ಪ್ರಧಾನಿ ಮೋದಿ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ರಾತ್ರೋರಾತ್ರಿ ಶಿಕ್ಷಣ ಸಂಸ್ಥೆಗಳನ್ನ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಾಗಿ ಮಾಡಿ ಮೀಸಲಾತಿ ಅಂತ್ಯಗೊಳಿಸಿದ್ದಾರೆ ಎಂದಿದ್ದಾರೆ. इन्होंने रातों रात एजुकेशनल इंस्टीट्यूशंस को माइनॉरिटी इंस्टीट्यूशंस बना दिया. माइनॉरिटी इंस्टीट्यूशन बना दिया तो उन्होंने आरक्षण उसमें खत्म कर दिया. ಇನ್ನು ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮೊದಲು ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಹೇಳಲಿ ಅಂತ ಹೇಳಿದ್ರು. उनको मन बनाना चाहिए. वो क्या एक दिन कुछ कहते हैं, एक दिन कुछ और कहते हैं. मन बना ले पहले. उनकी धारणा क्या है? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುಪಿಯ ರುದ್ರಪುರದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ರು. ಬಿಸಿಲ ಧಗೆ ಜಾಸ್ತಿ ಇದ್ದಿದ್ದರಿಂದ ನೀರು ಕುಡಿದ ರಾಹುಲ್ ಬಳಿಕ ತಲೆ ಮೇಲೂ ಸುರಿದುಕೊಂಡ್ರು. ಈ ವಿಡಿಯೋ ಹಂಚಿಕೊಂಡಿರುವ ಕಾಂಗ್ರೆಸ್ ಕಾವು ಏರ್ತಾ ಇದೆ, ಇಂಡಿಯಾ ಕೂಟದ ಸರ್ಕಾರ ಬರಲಿದೆ ಅಂತ ಬರೆದುಕೊಂಡಿದೆ. ಒಟ್ನಲ್ಲಿ ರಾಜಕೀಯ ಜಟಾಪಟಿ ನಡುವೆ ಮತದಾರ 7ನೇ ಹಂತಕ್ಕೆ ರೆಡಿಯಾಗಿದ್ದಾನೆ. ಈ ನಡುವೆ ಇಂಡಿಯಾ ಒಕ್ಕೂಟವೇ ಸರ್ಕಾರ ರಚಿಸುತ್ತೆ ಎಂದಿರುವ ತೆಲಂಗಾಣ ಸಿಎಂ ಹೇಳಿಕೆ ಅದೆಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದು ಜೂನ್ 4ರಂದೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.